ಇನ್ನು ಕರ್ನಾಟಕದಲ್ಲಿ ಕಲಬೆರಕೆ ಕಳ್ಳರದ್ದೇ ಸಾಮ್ರಾಜ್ಯ ಆಗಿದೆ. ಆಹಾರ ಪದಾರ್ಥಕ್ಕೂ ಕೂಡ ಕಲಬೆರಕೆ ಮಾಡಿದ್ದು ಪತ್ತೆಯಾಗಿದೆ. ಬೇಳೆ ಹೆಸರುಕಾಳಿಗೆ ಕಲರ್ ಬಣ್ಣ ಮಿಕ್ಸ್ ಮಾಡಿ ಮಾರಾಟ ಮಾಡಲಾಗ್ತಿದೆ. ಹಳದಿ ಕೆಂಪು ಬಣ್ಣ ಮಿಶ್ರಣ ನೋಡಿದ ಹಾಗೆ ನಿಮ್ಗೆ ಅಟ್ರಾಕ್ಟ್ ಆಗಬೇಕು. ಬೇಳೆ ಕಾಳುಗಳಿಗೆ ಹೆಸರುಕಾಳಿಗೆಲ್ಲ ಕಲರ್ ಹಾಕಿ ಮಿಕ್ಸ್ ಮಾಡಲಾಗ್ತಿದೆ. ಹಳದಿ ಕೆಂಪು ಬಣ್ಣ ಮಿಶ್ರಣ ಮಾಡ್ತಿದ್ದಾರೆ ಕ್ರಿಮಿಗಳು. ರಾಯಚೂರು ನಗರದಲ್ಲಿ ಕಲಬೆರಕೆ ಕಳ್ಳಾಟ ಬಯಲಾಗಿದೆ. ಲಕಲಕ ಅಂತ ಹೊಳೆಯುವಂತ ಬೇಳೆಕಾಳು ಮಿಕ್ಸ್ ಆಗಿರುವಂತ ಮಸಾಲೆ, ಪಲಾವ್ ಎಲೆಗಳು ಅಂತ ನೀಲಗಿರಿ ಎಲೆಗಳನ್ನ ಕೂಡ ಮಿಕ್ಸ್ ಮಾಡಲಾಗ್ತಾ ಇದೆ. ಚಕ್ಕೆ ಲವಂಗ ಅಂತ ಹೇಳಿ ಮರದ ಹೊಟ್ಟನ್ನ ಮಿಕ್ಸ್ ಮಾಡ್ತಿದ್ದಾರೆ. ಕಾಳುಮೆಣಸಿಗೆ ಪಪ್ಪಾಯಿ ಬೀಜವನ್ನ ಸೇರಿಸಿ ಮಹಾದಂಧೆಯನ್ನ ಮಾಡಲಾಗ್ತಿದೆ. ಅದನ್ನು ಒಣಗಿಸಿ ಪೆಪ್ಪರ್ ನಡುವೆ ಜನರ ಜೀವದ ಜೊತೆಗೆ ಚೆಲ್ಲಾಟ. ಬೇರೆಯವ್ರು ಹೇಗಾದ್ರೂ ಸಾಯಲಿ, ನಾನು ದುಡ್ಡು ಮಾಡಬೇಕು, ಆ ಥರದ ಧೋರಣೆ ಈಗ ಜನರನ್ನ ಬಲಿ ಪಡೆಯೋ ಕಡೆಗೆ. ನಿಮಗೆ ಆ ಕಲರ್ ನೋಡಿದಾಗ ಏನು ಭಾಳ ಫ್ರೆಶ್ ಆಗಿದೆ ಅಂತ ಅನ್ಕೋಬೇಕು. ಬಟ್ ನೋಡಿ, ಆ ಬಣ್ಣ ನೀವು ಗಮನಿಸ್ಬೋದು. ಈ ತೂರ್ ದಾಲ್, ಮಸೂರ್ ದಾಲ್ ಅಂತೆಲ್ಲ ಸಿಗುತ್ತೆ. ನೀವಲ್ಲಿ ನೋಡಿದಾಗ ಹೀಗೆ ಕಳಪೆ ಆಹಾರ ಪದಾರ್ಥಕ್ಕೆ ಕೆಮಿಕಲನ್ನು, ಅದು ಕೂಡ ಈ ಕೆಮಿಕಲ್ ಏನಾದರೂ ನಿಮ್ಮ ದೇಹಕ್ಕೆ ಸೇರಿದರೆ ಕ್ಯಾನ್ಸರ್ನಂತಹ ಭಾಳ ಹಾನಿಕಾರಕ. ನೋಡಿ, ಅಲ್ಲಿ ಕೈ ಮುಟ್ಟಿದಾಗಲೇ ಕೈಯಲ್ಲಿ ಕಲರ್ ಬರ್ತಾ ಇದೆ, ಕಲರ್ ಅಂಟ್ಕೊಳ್ತಾ ಇದೆ. ಅದರದ್ದು ಕೈಗೆ ಅಂಟಿರುವಂಥ ಕೆಮಿಕಲ್ ಬಣ್ಣ. ಇವರೆಲ್ಲ ನಿಜಕ್ಕೂ ಮನುಷ್ಯರು ಅಥವಾ ತಾವು ಬೇರೆಯವ್ರು ಏನಾದರೂ ತಿನ್ಕೊಂಡು ಸಾಯಲಿ ಅಂತ ನೋಡಿ, ಅಲ್ಲಿ ಈ ಡೈ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಲಾಗ್ತಾ ಇದೆ. ಕಳಪೆ ಆಹಾರ ಪದಾರ್ಥಕ್ಕೆ ಕೆಮಿಕಲ್ ಮಿಶ್ರಣ. ಈಗ ಅಲ್ಲಿ ನೋಡಿ, ಈ ಕಲರ್ ಇಷ್ಟು ಕಾಣುತ್ತಲ್ಲ, ನಮಗೆ ನೋಡಿದಾಗ ಅಟ್ರಾಕ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಅಂತ. ಆದರೆ ಸದ್ಯಕ್ಕೆ ಅದೆಲ್ಲವೂ ಕೂಡ ಚೆಕ್ ಮಾಡಿ ನೋಡಿದಾಗ ಹಳದಿ ಕೆಂಪು ಬಣ್ಣದ ಕಲರ್ಗಳನ್ನು ಧನಿಯಾ ಸೇರಿದ ಹಾಗೆ ಎಲ್ಲಕ್ಕೂ ಕೂಡ ಮಿಕ್ಸ್ ಮಾಡಿದ್ದಾರೆ. ರಾಯಚೂರು ನಗರದಲ್ಲಿ ಕಲಬೆರಕೆ ಕಳ್ಳಾಟ. ಡಲ್ಲಾಗಿ ಕಾಣುವಂಥ ಬೇಳೆಕಾಳುಗಳಿಗೆ ಈ ಥರ ಕಲರ್ಗಳನ್ನು ಹಾಕೋದು. ನಂತರ ಇದನ್ನು ಚೆಕ್ ಮಾಡಿ ನೋಡಿದಾಗ ಕೈಗೆ ಹಾಗೆ ಬಣ್ಣ ಅಂಟ್ಕೊಂಡು ಬರ್ತಾ ಇದೆ. ಅದು ಕೂಡ ನಿಮ್ಮ ದೇಹಕ್ಕೆ ಕ್ಯಾನ್ಸರ್ ತರಬಲ್ಲಂತಹ ಕೆಲವೊಂದಷ್ಟು ಕೆಮಿಕಲ್ಗಳಿವೆ. ಅದೇನಾದರೂ ಸೇರಿಬಿಟ್ರೆ ನಿಧಾನವಾಗಿ ಕ್ಯಾನ್ಸರ್ನ ಕೋಶಗಳು ನಿಮ್ಮ ದೇಹದಲ್ಲಿ ಅಂಶ ಬೆಳೀತಾ ಹೋಗುತ್ತೆ. ಬಿರಿಯಾನಿ ಎಲೆ, ಚಿಕನ್ ಸಾಂಬಾರ್ಗೆ ಬಳಸುವಂಥ ಮಸಾಲೆ ಪದಾರ್ಥಗಳು ಕೂಡ ನಕಲು. ದಾಳಿ ವೇಳೆ ಒಟ್ಟು 846 ಕೆಜಿ ವಿವಿಧ ನಕಲಿ ಪದಾರ್ಥಗಳನ್ನು ಜಪ್ತಿ ಮಾಡಲಾಗಿದೆ. 367 ಕೆಜಿ ಬಣ್ಣ ಮಿಶ್ರಿತ ಧನಿಯಾ, 220 ಕೆಜಿ ಅರಿಶಿಣ, ಕಡಲೆಕಾಳು, 150 ಕೆಜಿ ಕೆಂಪು ಕಡಲೆ, 16 ಕೆಜಿಯಷ್ಟು ಕೆಂಪು ಕೊಬ್ಬರಿ, 6.5 ಕೆಜಿ ನೀಲಗಿರಿ ಎಲೆ, 43 ಕೆಜಿ ಪಪ್ಪಾಯಿ ಬೀಜ, 500 ಗ್ರಾಂ ಹಳದಿ ಹಾಗೂ ಕೆಂಪು ಬಣ್ಣದ ಕೆಮಿಕಲ್ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ಸಾರ್ವಜನಿಕರು ದೂರವಾಣಿ ಮೂಲಕ ನಮಗೆ ಕಲಬೆರಕೆ ಪದಾರ್ಥಗಳು ಇದ್ದಾವೆ, ಕೆಮಿಕಲ್ ಐಸ್ಡ್ ಮಾಡಿ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದಾರೆ. ಎಲ್ಲ ಒಂದು ಇಷ್ಟೆಲ್ಲ ಮಟೀರಿಯಲ್ ಇದೆ, ನೀವು ಆದಷ್ಟು ಬೇಗ ತನಿಖೆ ದಾಳಿ ನಡೆಸಿ ಇದನ್ನು ಸೀಸ್ ಮಾಡಬೇಕಂತ ಒತ್ತಾಯದ ಮೇರೆಗೆ ನಾವು ಸ್ಪಾಟಲ್ಲಿ ಆದಷ್ಟು ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಇಲ್ಲಿ ಅನೇಕ ಕಲಬೆರಕೆ ಇರುವಂಥ ಪದಾರ್ಥಗಳು ಸಿಕ್ಕಿದ್ದಾವೆ. ನಮಗೆ ಕರೆ, ನಾನು ಈ ತಾಲೂಕು ಫುಡ್ ಆಫೀಸರ್ ಬಂದೇಶ್ವರ್ ಸರ್ ಅಂತ, ನಾವು ಈ ಪಕ್ಕದ ತಾಲೂಕು ಸಿನ್ನೂರು ತಾಲೂಕು ಫುಡ್ ಆಫೀಸರ್ ಆಗಿರೋದ್ರಿಂದ ನನಗೆ ಕರೆ, ಅವರು ಇವತ್ತಿನ ದಿನ ರಜೆ ಇರೋದ್ರಿಂದ ನನಗೆ ಕರೆ ಹೇಳಿದರು. ಆ ಕರೆಗೆ ನಾನು ಧಾವಿಸಿ ಬಂದಿದ್ದೇನೆ. ಸ್ಪಾಟಲ್ಲಿ ನೋಡಿದರೆ ಕಲಬೆರಕೆ ಪದಾರ್ಥಗಳು, ಹಲವಾರು ಕಲಬೆರಕೆ ಪದಾರ್ಥಗಳು ನಮ್ಮ ವಶಪಡಿಸಿಕೊಂಡಿವೆ. ಯಾವ ಥರ ಅಂತಂದರೆ ಇವಕ್ಕೆ ಕೆಮಿಕಲ್ ಮಿಕ್ಸ್, ಕಲಬೆರಕೆ ಕಲರ್ ಹಾಕಿರುವಂಥ ಕಲಬೆರಕೆ ಪದಾರ್ಥಗಳು ಜಾಸ್ತಿ ಸಿಕ್ಕಿದೆ. ಇಲ್ಲಿ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ಸಿಕ್ಕಿದೆ. ಸಾಂಬಾರು ಪದಾರ್ಥಗಳಾಗಿರುವಂಥದ್ದು, ಚಕಲಿ ಆಗಿರ್ಬೋದು, ಮತ್ತು ಭೀಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಭೀಮೇಶ್, ಎಲ್ಲಿ ಇದನ್ನೆಲ್ಲ ದಾಸ್ತಾನು ಮಾಡಿಟ್ಟಿದ್ರು, ಯಾರು ಇದು, ಇದರ ಹಿಂದಿರೋರು ಯಾರು, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಈಗ ಜಪ್ತಿ ಮಾಡಲಾಗಿದೆ ಅಂತ? ಅವಿನಾಶ್, ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಇಂಥದ್ದೊಂದು ದಂಧೆ ನಡೀತಾ ಇತ್ತು. ಎಲ್ಲೊಂದ್ ಕಡೆ ಕೆಮಿಕಲ್ ಗಳನ್ನ ಬಳಸಿ ಏನು ಮಸಾಲಾ ಪದಾರ್ಥಗಳಿದಾವೆ ಇವುಗಳನ್ನ ಎಲ್ಲೊಂದ್ ಕಡೆ ಕಲಬೆರಕೆ ಮಾಡಿ ಅದರಲ್ಲೂ ಬಡಬಗ್ಗರಿಗೆ ಏನು ಗ್ರಾಹಕರು ಬರ್ತಾರೆ ಅವ್ರನ್ನೇ ಟಾರ್ಗೆಟ್ ಮಾಡಿ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನೋದು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದಂತ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಲಿತ್ತಂತವ್ರು ಅಂದ್ರೆ ದಂಧೆಕೋರು ಯಾರಿದ್ದಾರೆ ಎಲ್ಲರೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಾದ ಬಳಿಕ ಅಲ್ಲಿ ಒಂದು ಪಾಳುಬಿದ್ದ ರೀತಿಯ ಮನೆಯಲ್ಲಿ ಈ ಒಂದು ದಂಧೆಯನ್ನ ನಡೆಸಲಾಗ್ತಾ ಇತ್ತು. ಆ ಬಗ್ಗೆ ಅಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 846 ಕೆಜಿಯಷ್ಟು ವಿವಿಧ ಬಗೆಯ ಏನು ಮಸಾಲೆಯ ಪದಾರ್ಥಗಳನ್ನ ಜಪ್ತಿ ಮಾಡಲಾಗಿದೆ. ಪ್ರಮುಖ ಇವರ ಒಂದು ಟಾರ್ಗೆಟ್ ಯಾವ ರೀತಿ ಅಂತಂದ್ರೆ, ಈಗ ಬಿರಿಯಾನಿ ಎಲೆ ಅನ್ನುವಂಥದ್ದು ಥೇಟ್ ಅದು ನೀಲಗಿರಿ ಎಲೆ ತರ ಇರುತ್ತೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, 1-2 ಕೆಜಿ ಒರಿಜಿನಲ್ ಏನು
ಬಿರಿಯಾನಿ ಎಲೆಗೆ 6.5 kg ಅಷ್ಟು ನೀಲಗಿರಿ ಎಲೆನ ಮಿಶ್ರಿತ ಮಾಡಿ ಅದಕ್ಕೆ ಕಲರ್ ಹಾಕುವಂಥದ್ದು, ಈ ರೀತಿ ಕೆಮಿಕಲ್ ಮಿಶ್ರಿತ ಮಾಡಿ ಮಾರಾಟ ಮಾಡುವಂಥದ್ದು ಒಂದು ಕಡೆ. ಜೊತೆಗೆ ಕಾಳುಮೆಣಸು ಏನ್ ಬರುತ್ತೆ ಇದಕ್ಕೆ ಹೋಲುವಂಥದ್ದು ಮತ್ತೊಂದು ಪದಾರ್ಥ ಅಂದ್ರೆ ಪಪ್ಪಾಯಿ ಬೀಜ. ಈ ಪಪ್ಪಾಯಿ ಬೀಜಗಳನ್ನ ಅದಕ್ಕೆ ಕೆಮಿಕಲ್ ಹಾಕಿ ಆ ಕಲರ್ ಬರೋ ರೀತಿ ಮಾಡಿ ಅವುಗಳನ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ಕಲಬೆರಕೆ ಮಾಡಿ ಮಾರಾಟ ಮಾಡುವಂಥದ್ದು. ಈ ರೀತಿ ಚಿಕನ್ ಸಾಂಬಾರ್ ಆಗಿರ್ಬೋದು, ಜೊತೆಗೆ ಸಾಂಬಾರ್ ಪೌಡರ್ ಆಗಿರ್ಬೋದು, ಈ ರೀತಿ ಪೌಡರ್ಗಳು ಏನ್ ಬರ್ತವೆ ನಾನಾ ರೀತಿಯ ಒಂದು ಪೌಡರ್ಗಳನ್ನ ಮಾಡಿ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಕೊಬ್ಬರಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲಾ ಪದಾರ್ಥಗಳು ಕೂಡ ಸಿಕ್ಕಿರುವಂಥದ್ದು, ಎಲ್ಲವನ್ನು ಕೂಡ ಕಲಬೆರಕೆಗೆ ಬಳಸಲಾಗ್ತಾ ಇತ್ತು ಅನ್ನೋ ವಿಚಾರ ಸದ್ಯ ಅಧಿಕಾರಿಗಳ ದಾಳಿ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಕೇವಲ ಒಂದೇ ಒಂದು ಅಡ್ಡೆಯಲ್ಲಿ ಈ ರೀತಿ ದಂಧೆ ನಡೆಸಲಾಗ್ತಾ ಇದೆ ಅಥವಾ ಜಿಲ್ಲೆಯಾದ್ಯಂತ ಇದೇ ದಂಧೆಕೋರು ಈ ರೀತಿ ಬೇರೆ ಬೇರೆ ಕಡೆ ಅಡ್ಡೆಗಳನ್ನ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸದ್ಯ ಮಾನ್ವಿ ಪೊಲೀಸರಿಗೂ ಕೂಡ ದೂರನ್ನು ನೀಡಿದ್ದಾರೆ. ಜೊತೆಗೆ ನಿನ್ನೆ ಏನು ಜಪ್ತಿ ಆಗಿದೆ ಆ ಪೂರ್ಣ ಪ್ರಮಾಣದ ಒಂದು ವಿವಿಧ ಬಗೆಯ ಮಸಾಲಾ ಪದಾರ್ಥಗಳನ್ನ ಸದ್ಯ ಜಪ್ತಿ ಮಾಡಿ FSLಗೆ ಸದ್ಯ ಅಧಿಕಾರಿಗಳು ಕಳಿಸಿಕೊಟ್ಟಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಭೀಮೇಶ್.